ಇವಾಗ ಯಶವಂತ್ ಅವರು ಬ್ಲಡ್ ಕೊಡ್ತಿದ್ದಾರೆ. ಇಲ್ಲೆಲ್ಲ ಬ್ಲಡ್ ಡೊನೇಟಿಂಗ್ ಕ್ಯಾಂಪ್ ನಡೀತಾ ಇದೆ. ಇಲ್ಲಿ ಯಶವಂತ್ ಅವರು ಬ್ಲಡ್ ಕೊಡ್ತಿದ್ದಾರೆ ನೋಡಿ. ಸೊ ಗೈಸ್ ಹೋದ್ಸಲಿ ಕ್ಯಾಂಪಿಗೆ ಬಂದಾಗ ಬ್ಲಡ್ ಕೊಟ್ಟಿದ್ದೆ, ಸೇಮ್ ಇವರೇ ಬಂದಿದ್ರು ಅವಾಗಲೂ. ಸೊ ಮತ್ತೆ ಇನ್ನೊಂದ್ಸಲಿನೂ ಇವತ್ತು ಬಂದು ಕ್ಯಾಂಪಿಗೆ ಆದರೂ ಮತ್ತೆ ಬ್ಲಡ್ ಅವ್ರು ಇವತ್ತೇ ಮಾಡ್ತಾರೆ. ಇವತ್ತು ಕೂಡ ಬ್ಲಡ್ ಡೊನೇಷನ್ ಮಾಡ್ತಿದ್ದೀವಿ. ಜನ ಎಲ್ಲ ಅನ್ಕೊಂಬೇಕಲ್ಲ ಪಾಪ ಇವನ ಹತ್ರ ಬ್ಲಡ್ ಐತಾ ಇಲ್ಲ ಅಂತ. ಅನ್ನಿಸ್ತಾ ಇದೆಯಾ? ಐತಲ್ಲ ನಿನ್ನ ಹತ್ರ ರಕ್ತ ಅನ್ನಿಸ್ತಾ ಇದೆಯಾ? ಇದೇನಾ ಬಿಸಿ ರಕ್ತ ಅಂದರೆ? ಇದೇ ಬಿಸಿ ರಕ್ತ ನೋಡಿ. ಅಲ್ಲಿ ರಕ್ತದ ಹೋಗ್ಬಿಡಿ. ಜೋರಾಗಿ ಹೇಳಿ, ಜೋರಾಗಿ ಹೇಳಿ. 3 ತಿಂಗಳು 3 ತಿಂಗಳಿಗೆ ಒಂದ್ಸಲಿ, 6 ತಿಂಗಳಿಗೆ ಒಂದ್ಸಲಿ. 3 ತಿಂಗಳಿಗೆ ಅವರು ಊಟ ಚೆನ್ನಾಗಿ ಮಾಡ್ತಾರೆ. 6 ತಿಂಗಳಿತ್ತಲ್ಲ. ಸೊ ಗೈಸ್ 6 ತಿಂಗಳಿಗೆ ಒಂದ್ಸಲಿ ಬ್ಲಡ್ ಡೊನೇಷನ್ ಮಾಡಬೇಕು. ಸೊ ಎಲ್ಲರೂ ಮಾಡಿರಿ ಬ್ಲಡ್ ಡೊನೇಷನ್ನ. ನೀವು ಮಾಡಿದಷ್ಟು ನಿಮಗೆ ಒಳ್ಳೆಯದು. ಹಳೆ ರಕ್ತ ಹೋಗಿ ಹೊಸ ರಕ್ತ ಬರುತ್ತೆ. ಸೊ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಬ್ಲಡ್ ಡೊನೇಷನ್ ಮಾಡಿ. 1 hour later. ಹಾಂ, ಇಲ್ಲಿ ನಿಲ್ತಿದ್ದೀರ, ಬಾಳೆಹಣ್ಣು ತಿಂತೀರ. ನನ್ನ ಸೀನಿಯರ್ ಬ್ರೋ, ಹೇಗಿತ್ತು ಬ್ಲಡ್ ಕೊಟ್ಟಿದ್ದು ಎಕ್ಸ್ಪೀರಿಯನ್ಸ್? ಸೂಪರ್. ಇದೇ ಫಸ್ಟಾಗಿ ಕೊಟ್ಟಿರೋದು? ಇದೇ ಫಸ್ಟ್. ಓಕೆ, ಥ್ಯಾಂಕ್ ಯು ಬ್ರೋ. ನೀವು ಇದೇ ಫಸ್ಟಾಗಿ ಬ್ಲಡ್ ಕೊಡ್ತಾ ಇರೋದು? ಇದೇ ಫಸ್ಟಾ? ಓಕೆ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಬ್ಲಡ್ ಡೊನೇಟ್ ಮಾಡಿ ಬ್ರೋ. ನಂದು ಆಕ್ಸಿಡೆಂಟ್ ಆಗಿದೆ ಬ್ರೋ, ಕೊಡೋಕ್ಕೆ ಬರಲ್ಲ. ಇಲ್ಲ, ನಾನು ಕೊಟ್ಟುಬಿಡ್ತಿದ್ದೆ, ಗೊತ್ತಲ್ಲ ಬ್ರೋ. ನೀವು ಇದೇ ಫಸ್ಟ್ ಬ್ಲಡ್ ಕೊಡ್ತಾ ಇರೋದು? 3ನೇ ಸಲ. ಓಕೆ, ಗುಡ್. ಇದೇ ಥರ ಕೊಡ್ತಾ ಇರಿ ಬ್ರೋ ಬ್ಲಡ್ಡು, ಓಕೆನಾ ಬ್ರೋ? ನೀವು ಇದೇ ಫಸ್ಟ್ ಬ್ಲಡ್ ಕೊಡ್ತಾ ಇರೋದು? 4ನೇ ಸಲ. ಓ, ಹಂಗಂದ್ರೆ ಇವ್ರಿಗೆಲ್ಲರಿಗಿಂತ ನೀವು ಸೀನಿಯರ್ ಈಗ. ಆ್ಯಪಲ್ ಸಬ್ಸ್ಕ್ರೈಬರ್ಸಿಗೆ ಕೇಳ್ತೀನಿ. ಬನಾನಾ ಇದೆ, ಆ್ಯಪಲ್ ಇದೆ, ಜ್ಯೂಸ್ ಇದೆ ನೋಡಿ. ಒಳ್ಳೆ ಏನು ಬ್ಲಡ್ ಕೊಟ್ಟರೆ. ಹಾಂ, ಜ್ಯೂಸ್ ಖಾಲಿ. ಇನ್ನೊಂದು ತಗೊಂಬರ್ಬೇಕಾ? ಇನ್ನೊಂದು ಸಲ ಬ್ಲಡ್ ಕೊಡಿ, ಇನ್ನೊಂದು ಜ್ಯೂಸ್ ಕೊಡ್ತಾರೆ. ಇವ್ರಿಗೆ ಮಾತಾಡ್ತೀನಿ. ಇವಾಗ ಬಂದು ಕೂತಿದ್ದಾರೆ, ಕಾಲಲ್ಲಿ ಬಿಸಿ ಇದ್ದಾರೆ ಬ್ರೋ. ಬ್ರೋ, ಇದೇ ಫಸ್ಟಾ ಅಥವಾ ಏನೋ ಮುಂಚೆ ಕೊಟ್ಟಿದ್ದಾರೆ ಬ್ಲಡ್? 2ನೇ ಸಲ. ಓಕೆ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್? ಕೊಡ್ಬೋದು ಬ್ರೋ. ಬ್ಲಡ್ ಕೊಡ್ತಾನೆ ಇರಿ, ಸ್ಟಾಪ್ ಮಾಡಿಬಿಡಿ ಬ್ಲಡ್ ಕೊಡೋದನ್ನ. ಒಳ್ಳೆ ಕೆಲಸ ಇದು. ಇದೇ ಥರ ಕೊಡ್ತಾನೆ ಇರಿ, ಓಕೆನಾ? ಓಕೆ, ಥ್ಯಾಂಕ್ ಯು. ನಮ್ಮ ದೇಶ ಉದ್ಧಾರಕ್ಕಾಗಿ ಉಪಯೋಗವಾಗುತ್ತೆ. ಓಕೆ, ಇಷ್ಟು ಜನ ಕೊಡ್ತಾ ಇದ್ದಾರೆ. ಇನ್ನೂ ಅಲ್ಲೆಲ್ಲ ಹೆಸರು ಬರೆಸ್ತಾ ಇದ್ದಾರೆ, ಐ ಟೆಸ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗಿಂತ ಸೀನಿಯರ್ ಅಂತ ಅಂದರೆ ಇವನು 4 ಸಲ ಕೊಟ್ಟಿದ್ದಾನೆ ಬ್ಲಡ್. ಆ್ಯಪಲ್ ಗೀಪಲ್ ಎಲ್ಲ ಕಸ್ಕೊಂಡದೆ. ಇವಾಗ ಅವ್ನು ಎದ್ದಳ್ಳಿ ಫಸ್ಟ್ ಕಾಯ್ತಾ ಇದ್ದೀನಿ. ಏನೋ ತಿನ್ಬೇಡ, ಹಂಗೆ ಎದ್ದು ಬಾ. ಅಲ್ಲಿ ತಿಂದಾನು ರೂಮ್ ಅಂತ ರೂಮಾಗ ಅಂತ ತಿನ್ನೋದು ಬಾ. ಅದೆಲ್ಲ ಇಲ್ಲಿ ತಿನ್ಬಾರ್ದು, ರೂಮಲ್ಲಿ ತಿನ್ನೋದು ಬಾ. ಆಯ್ತಾ, ಬನ್ನಿ ಹೋಗೋಣ. ಸರ್, ಹೋಗ್ಬೋದು ಅವರು? ಆಗ್ತಾ ತಡೆ ಪ್ಲಾಸ್. ನಾನು ಫಸ್ಟ್ ಟೈಮ್ ಬ್ಲಡ್ ಕೊಟ್ಟಾಗ ಕಾಲೇಜಲ್ಲಿ ಕೊಟ್ಟಿದ್ದೆ. ತಲೆ ಸ್ವಲ್ಪ ಬಂದು ಬಿಟ್ಬಿಟ್ಟಿದ್ದೆ. ಹೌದಾ? ತಲೆ ಸ್ವಲ್ಪ ಬಂದು ಬಿಟ್ಬಿಟ್ಟಿದ್ದೆ. ಹಂಗೆ ಎಲ್ಲರೂ ಕಾಲಿಟ್ಟಿದ್ದೆ. ಅಲ್ಲ, ಸಖತ್ ದಪ್ಪ ಇದೆಯಲ್ಲ, ಅದಕ್ಕೆ ಗಾಳಿ ಬೀಸಿ ಜನ ಮಾಡಿದ್ದು. ಆಮೇಲಿಂದ ನಡೀತು. ಏನಾಗಲ್ಲ. ಈ ಮಷೀನಲ್ಲಿ ಬರುತ್ತೆ. ಅಂತಲ್ಲ ಬರ್ತೈತೆ ಅದನ್ನು. ಇದ್ರಾಗಾದ್ರೆ ಬೇಗ ಬೇಗ ಬ್ಲಡ್ ಬರುತ್ತಲ್ಲ ಬ್ರೋ? ಹಾಂ, ಆತಾ ಬಸ್. ಓಕೆ ಫ್ರೆಂಡ್ಸ್, ಇಲ್ಲೆಲ್ಲ ಬ್ಲಡ್ ಡೊನೇಟಿಗೆ ಹೆಸರು ಬರೆಸ್ತಾ ಇದ್ದಾರೆ, ರಿಜಿಸ್ಟರ್ ಮಾಡಿಸ್ತಾ ಇದ್ದಾರೆ. ತುಂಬ ಜನ ರಿಜಿಸ್ಟರ್ ಮಾಡಿಸ್ತಾ ಇದ್ದಾರೆ. ಇವರೆಲ್ಲ ಬ್ಲಡ್ ಡೊನೇಟಿಗೆ ರಿಜಿಸ್ಟರ್ ಮಾಡಿಸ್ತಾ ಇರೋರು. ಬ್ರೋ, ನೀವು ಬ್ಲಡ್ ಕೊಡಕತ್ತೀರಾ? ಆಲ್ ದ ಬೆಸ್ಟ್. ಆಪಲ್ ಈ ಕಡೆ ಆಕರ್ಷ್, ಇಲ್ಲೇನು ಮಾಡ್ತಿದ್ದೀರಾ? ಸದ್ಯ ರಿಜಿಸ್ಟ್ರೇಷನ್ ಮಾಡ್ಕೊತಿದ್ದೀವಿ ಐ ಚೆಕಪ್ಪಿಂದ. ಸೊ ಗೈಸ್, ಇಲ್ಲಿ ಐ ಚೆಕಪ್ ನಡೀತಾ ಇದೆ. ಸೊ ಅಲ್ಲಿ ಬ್ಲಡ್ ಡೊನೇಷನ್ ನಡೀತಿದೆ. ನಾನು ಆಗಲೇ ರಕ್ತ ಕೊಟ್ಟು ಬಂದೆ, ಮುಗೀತು ನನ್ನ ಕೆಲಸ. ಓಲೆ ರಕ್ತ ಕೊಡೋಗಲ್ಲ.
ಇಲ್ಲಿ ನೋಡ್ರಿ, ಇಲ್ಲಿಂದ ಎಲ್ಲಿ ನೋಡ್ತಾ ಇದ್ದಾರೆ, ಕಾಣ್ತಾ ಇಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ. ಫ್ರೀ ಟೆಸ್ಟ್ ಅಷ್ಟೇನಾ? ಹ್ಞೂ, ಟೆಸ್ಟು ನಿಮಗೆ ಇನ್ನೇನು ನೆಕ್ಸ್ಟ್ ಕನ್ಸಲ್ಟೆನ್ಸಿ ಅಥವಾ ಏನಾದರೂ ಹೈಯರ್ ಚೆಕಪ್ ಏನಾದ್ರು ಬೇಕಿದ್ರೆ ಅವ್ರು ಕಾರ್ಡ್ ಕೊಡ್ತಾರೆ. ಇದನ್ನು ತಗೊಂಡ್ರೆ ನಿಮಗೆ ಸ್ಪೆಷಲ್ ಆಫರ್ ಇರ್ತಾವೆ. ಅಲ್ಲಿ ನೀವು ಚೆಕಪ್ ಮಾಡಿಸ್ಬೋದು. ಅಲ್ಲಿ ನಾವು ಗ್ಲಾಸ್ ಮಾಡಿಸ್ಬೋದು. ಅಪ್ ಟು 500 ಇಂದ 10,000ವರೆಗೂ ಗ್ಲಾಸಸ್ ಇದೆ. ಅದು ಬೇಕಾದ್ರೂ ಮಾಡಿಸ್ಬೋದು. ಅಥವಾ ನಿಮಗೆ ಏನಾದ್ರು ಜಾಸ್ತಿ ಅವ್ರ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು. ಇದರಿಂದ ನಿಮ್ಗೆ ಆಫರ್ ಸಿಗ್ತದೆ. ಇದೊಂದು ಕಾರ್ಡಿಂದ ಏನಾದ್ರು ಅವಶ್ಯಕತೆ ಇದ್ದವರಿಗೆ ಅಷ್ಟೇ ಕೊಡ್ತಾರೆ, ಎಲ್ಲರಿಗೂ ಕೊಡಲ್ಲ. ಗೈಸ್ ಬ್ಲಡ್ ನೋಡ್ಬೋದು ನೀವು ಅಲ್ಲಿ. ನಂದು ಅಷ್ಟಕ್ಕೊಂದು ತಗೊಂಡಿದ್ರು. ಯಾಕೋ ಬ್ಲರ್ ಆಯ್ತು. ಸೊ ಗೈಸ್ ಇಷ್ಟು ಬ್ಲಡ್ ತಗೊಂತಾರೆ. ನಂದು ಅಷ್ಟಕ್ಕೊಂದು ಬ್ಲಡ್ ತಗೊಂಡಿದ್ರು. ಒಂದು ಜ್ಯೂಸ್ ಕೊಡ್ತಿದ್ದಾರೆ. ಆ್ಯಪಲ್ ಒಂದು ಹವಾ ಮೇಂಟೈನ್ ಮಾಡಿದ್ದೆ ಅಲ್ಲಿ ನಾವು. ಅದಕ್ಕೆ ಸ್ಟೇಜ್ ಮುರಿದು ಬಂದ ನಮ್ಮ ಅಣ್ಣ. ಅಯ್ಯೋ, ಸ್ಟೇಜ್ ಮುರಿದ ಲೆಕ್ಕ ಹಾಕ. ಸ್ಟೇಜ್ ಮುರಿದು ಬಂದ ಅವನು. ಅದು ಹಿಂಗೆ ಸ್ಟೇಜ್ ಮುರಿದು ಬಂದ ಪಾಪ. ಸಾರಿ ಅಂತೆಲ್ಲ ಈಗ ಮರ್ಯಾದೆ ಮಾಡಿ. ಸೊ ಗೈಸ್ ಆರ್ಟ್ ಪ್ರಾಕ್ಟೀಸ್ ಮಾಡಕತ್ತಾರೆ. ಸಾಂಗ್ ಕಾಂಪಿಟೇಷನ್ ಇದೆ ಅಂತ ಇವಾಗ. ಏನು ಇಡ್ಬೇಕಾ? 2 ನಿಮಿಷ ಬೇಕು ಕೊಟ್ರೆ ನಾನು ಹಂಗೆ ರೆಕಾರ್ಡ್ ಮಾಡ್ಕೊಂತೀನಿ. ಏನು ನಿಲ್ಸುತ್ತೆ ಅದ್ರ ಬಗ್ಗೆ ಅಂತ ಹೇಳಿ ಅಷ್ಟೇ. ನಿಮ್ದು ಏನು ಚಾನಲ್ ಇದೆನಾ? ಯಾವ ಚಾನಲ್? ಕಾಲೇಜಿಂದೇನಾ? ಯೂನಿವರ್ಸಿಟಿ ಇದೆ? ಸೋಮ ನೀನು ಹೇಳ. ರಾಜ್ಯ ಮಟ್ಟದ ವಿಜಯೋತ್ಸವ ನಡೀತೈತೆ. ಅದರಲ್ಲಿ ನಮ್ಮ ಕಾಲೇಜಿಂದ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ನಾನಲ್ಲ, ಅಲ್ಲಿ ಹೇಳ್ಬೇಕು ನೀನು. ಇದು ರಾಜ್ಯ ಮಟ್ಟದ ಯುವಜನೋತ್ಸವ ಅನ್ನೋ ಒಂದು ಕಾರ್ಯಕ್ರಮನ ನಮ್ಮ ದಾವಣಗೆರೆ ಯೂನಿವರ್ಸಿಟಿನಲ್ಲಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ತುಂಬ ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ ಮತ್ತು ರಾಯಚೂರು, ಗುಲ್ಬರ್ಗ, ಹಿಂಗೆ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬಂದಿದ್ದಾರೆ. ನಮ್ಮ ಯೂನಿವರ್ಸಿಟಿಯಿಂದ ತುಂಬ ಕಾಲೇಜಸ್ ಇದೆ. ಚಿತ್ರದುರ್ಗ SRS ಕಾಲೇಜು, AVK ಕಾಲೇಜು, ಈ ಥರ ಎಲ್ಲ ತುಂಬ ಕಾಲೇಜಸ್ ಬಂದಿದೆ. ಕಾಂಪಿಟೇಷನ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಇವಾಗ ಎಕ್ಸಿಬಿಷನ್ ನಡೀತಾ ಇದೆ. ಸುಗಮ ಸಂಗೀತ, ಕ್ವಿಝು, ಈ ಥರ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ಸಂಜೆ ಎಲ್ಲ. ತುಂಬ ಚೆನ್ನಾಗಿದೆ. ನಾವೆಲ್ಲ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಓಕೆ, ನೀವು NSS ಅಂದರೆ ನಿಮ್ಮ ವೇ ಆಫ್ ಥಿಂಕಿಂಗ್ ಏನು? NSS ಅಂದರೆ ನಮಗೆ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದು ನಮಗೆ ಶಿಸ್ತು ಕಲಿಸುತ್ತೆ. ನಾವು ಇದರಿಂದ ಕಲಿಯೋದು ತುಂಬ ಇದೆ. ನನ್ನ ಹೆಸರು ಸೋಮಶೇಖರ್ ಅಂತ. ನಾನು ದಾವಣಗೆರೆ ಯೂನಿವರ್ಸಿಟಿ ಚನ್ನಬಸಪ್ಪ ಕಾಲೇಜಲ್ಲಿ ಸ್ಟಡಿ ಮಾಡ್ತಿರೋದು. ಸೆಕೆಂಡ್ ಇಯರ್ BCA ಓದ್ತಾ ಇದ್ದೀನಿ. NSS ಬಗ್ಗೆ ಗೊತ್ತಿರೋರು NSS ಏನಂತ ಅಂದರೆ ಇದು ಸ್ಟೇಜ್ ಫಿಯರ್ ಕಲಿಸುತ್ತೆ, ಸ್ಟೇಜ್ ಫಿಯರ್ನ ಹೋಗಿಸುತ್ತೆ. ಆಮೇಲೆ ನಮ್ಮದು ಓನ್ ಥಿಂಕಿಂಗ್ ಮಾಡೋ ಕೆಪಾಸಿಟಿ ಬರುತ್ತೆ. ಆಮೇಲೆ ಯಾರೇ ಬಂದರೂ ಮಾತಾಡೋ ಚಾನ್ಸ್ ಇರುತ್ತೆ. ಎಲ್ಲೇ ಸ್ಟೇಜ್ ಮೇಲೆ ಮಾತಾಡೋ ಅಂತಂದರೆ ಹೋಗಿ ಮಾತಾಡ್ತೀವಿ. NSS ಬಗ್ಗೆ ಗೊತ್ತಿಲ್ಲದೆ ಇರೋರು NSS ಏನು ಅಂತ ಕೇಳಿದ್ರೆ ಕಸ ಹೊಡಿತಾರೆ, ಕ್ಲೀನಿಂಗ್ ಮಾಡ್ತಾರೆ, ಇದು ಅಂದ್ಕೊಂಡಿದ್ದಾರೆ. ಅದು NSS ಅಲ್ಲ. ಅದೇನು NSSಲ್ಲಿ ಒಂದು ಭಾಗ. ನೀವು ಮನೇಲಿ ಏನು ಮಾಡ್ತೀರಾ, ಬಂದು ಇಲ್ಲಿ ಮಾಡ್ತೀರಾ ಅಷ್ಟೇ. ನಿಮಗೇನು ಚರಂಡಿ ಕ್ಲೀನ್ ಮಾಡು ಅದೆಲ್ಲ ಏನೋ ಕಾಲೇಜಲ್ಲಿ NSS ಹುಡ್ರು ಬರೀ ಕಸ ಹೊಡೆಯಿರಿ ಅದೆಲ್ಲ ಅಲ್ಲ. ಏನೇ ಇದ್ರೂ NSS ಅಂತಂದರೆ ಶಿಸ್ತು ಕಲಿಸುತ್ತೆ. ಇಲ್ಲಿ NSS ಕಾಂಪಿಟೇಷನ್ ಇಲ್ಲಿ ಏನಿದೆ ಅಂತಂದರೆ ದಾವಣಗೆರೆ ಯೂನಿವರ್ಸಿಟಿಯಿಂದ ತುಂಬ ಕಾಲೇಜಸ್ ಇದ್ದಾವಲ್ಲ, ಇಲ್ಲಿ ಗುಲ್ಬರ್ಗ, ರಾಯಚೂರು ಅವ್ರದ್ದೆಲ್ಲ ಸಪ್ರೇಟಾಗಿ ಡೈರೆಕ್ಟ್ ಕಾಂಪಿಟೇಷನ್ಸ್ ಇರುತ್ತೆ. ಬಟ್ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಯಾವ ಕಾಲೇಜಸ್ ಇದ್ದಾರೆ ಎಲ್ಲರಿಗೂ ಒಂದು ಆಡಿಷನ್ ಮಾಡ್ತಾರೆ. ಆ ಆಡಿಷನಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವರನ್ನು ಇನ್ನೊಂದು ಯೂನಿವರ್ಸಿಟಿಯವ್ರ ಜೊತೆಗೆ ಕಾಂಪಿಟೇಷನ್ ಬಿಡ್ತಾರೆ. ಈ ಥರ ಇಲ್ಲಿ ನಡೀತಾ ಇದೆ. ಎಲ್ಲ ಕಾಂಪಿಟೇಷನ್ಸಲ್ಲೂ ದಾವಣಗೆರೆ ಯೂನಿವರ್ಸಿಟಿಯಿಂದ 1 ಇಲ್ಲ 2 ಕಾಲೇಜಸ್ ಹೋಗ್ತಾನೆ ಇದ್ದಾರೆ. ಟ್ಯಾಲೆಂಟ್ಸ್ಗಳು ತುಂಬ ಇದ್ದಾವೆ. ಟ್ಯಾಲೆಂಟ್ಸ್ನ ಹೊರ ಹಾಕೋದಕ್ಕೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಓಕೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸ್ ನೋಡಿದ್ದೀರಾ. ಅವರ ವೇ ಥಿಂಕಿಂಗ್ ನೀವು ಕ್ಯಾಲ್ಕುಲೇಟ್ ಮಾಡೋದಾದರೆ ಅವರ ನಾಲೆಡ್ಜ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಎಲ್ಲರೂ ಒಳ್ಳೆ ಥಿಂಕಿಂಗ್ ಅವರೇ ಇದ್ದಾರೆ. ಯಾರು ಸಾಮಾನ್ಯದವ್ರು ಅಲ್ಲೇ ಇಲ್ಲ. ಇವ್ರು ನನ್ನ ಹತ್ರ ಏನು ಟ್ಯಾಲೆಂಟ್ ಇಲ್ಲ ಅಂತ ಯಾರೂ ಇಲ್ಲೇ ಇಲ್ಲ. ಅವರಲ್ಲಿ ಇರುತ್ತೆ, ಬಟ್ ಸ್ಟೇಜ್ ಫಿಯರ್ ಇರೋದ್ರಿಂದ ಅವ್ರು ಯಾರೂ ಮೇಲೆ ಬಂದಿರಲ್ಲ.
ಇವಳಿಗೆ ಡ್ಯಾನ್ಸ್ ಬರಲ್ಲ ಅಂತ ಅಂದ್ಕೊಂಡಿದ್ಲು, ನಿನ್ನೆ ಇವಳೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಲು. ಅವಳು ನಮ್ಮ ಕ್ಲಾಸಲ್ಲಿ ಸಾಂಗ್ ಬರುತ್ತೆ ಅಂತ ನನಗೇ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಅವಳು ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ ಗೊತ್ತಾಯಿತು. ಲೈಕ್ ಹಿಂಗೆ ಒಬ್ಬೊಬ್ಬರ ಹತ್ರ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ತೋರಿಸ್ಕೊಳಕ್ಕೆ ಇದು NSS ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.